ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಾಡ್ತಾಯಿದ್ದೀನಿ 2 ಮಿನಿಟ್ಸ್ ರೈಸ್ ಬಾತ್ ಆ್ಯಂಡ್ ಲೇಝಿ ಫುಡ್. ಫಸ್ಟ್ ನಾವು ಒಂದು ಜಾರ್ಗೆ ಕರಿಬೇವು, ಕೊತ್ತಂಬರಿ ಮತ್ತು 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀನಿ ಫಾರ್ ಸ್ಪೈಸ್. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು, ಸ್ವಲ್ಪ ಉಪ್ಪು, ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿಂದೆ 1 ಫುಲ್ ಆನಿಯನ್ ಕಟ್ ಮಾಡಿ ಹಾಕಬೇಕು, ಮಿಕ್ಸಿ ಮಾಡ್ಕೋಬೇಕು ಎಲ್ಲ ಒಂದು ಫೈನ್ ಪೇಸ್ಟ್ ಮಾಡಿ. ಆಮೇಲೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಹೀಟ್ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ ಅವು ಫ್ರೈ ಆಗೋವರೆಗೂ ವೇಟ್ ಮಾಡಬೇಕು. ಸಾಸಿವೆ ಫ್ರೈ ಆದಮೇಲೆ ನಾವು ಫಸ್ಟ್ ಮಾಡಿಟ್ಕೊಂಡಿರೋ ಪೇಸ್ಟ್ನ ಪುದೀನ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆನಿಯನ್ ಹಾಕಿರೋ ಪೇಸ್ಟ್ನ ಆಯಿಲ್ಗೆ ಹಾಕ್ಕೋಬೇಕು. ಅದು ಹಸಿ ವಾಸನೆ ಹೋಗಬೇಕು ಆ್ಯಂಡ್ ನಾರ್ಮಲಾಗಿ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗಬಾರ್ದು. ಅದು ಪೇಸ್ಟ್ ಮಾಡಿದ್ದು ಹಾಗೆ ಲೈಟಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಅದು ನೀಟಾಗಿ ಆಯಿಲ್ ಒಳಗೆ ಮಿಕ್ಸ್ ಆಗೋವರೆಗೂ ವೇಟ್ ಮಾಡಬೇಕು. ಆನಿಯನ್ ಎಲ್ಲ ಇರೋದು ನೀಟಾಗಿ ಫ್ರೈ ಆಗಬೇಕು ಅದರಲ್ಲೇ ಪೇಸ್ಟು. ಹಾಗೆ ಮತ್ತೆ ಹೊತ್ತೆ ಇರೋ ಥರ ನೋಡ್ಕೋಬೇಕು. 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ಅದು ಈ ರೀತಿ ನೀಟಾಗಿ ಫ್ರೈ ಆಗಿರುತ್ತೆ. ಆವಾಗ ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ ಸ್ಪೈಸಿ ಪೌಡ್ರ್, ಅರಿಶಿನ ಪೌಡ್ರು, ಮಸಾಲ ಪೌಡ್ರ್ ಹಾಕಿಂದೆ ನೀಟಾಗಿ ಫ್ರೈ ಮಾಡಬೇಕು. ಅದು ಬ್ಲ್ಯಾಕ್ ಆಗದೆ ಇರೋ ರೀತಿ ನೋಡ್ಕೋಬೇಕು, ಅಂದರೆ ಹೊತ್ತಬಾರ್ದು. ಅದು ಲೈಟ್ ಫ್ಲೇಮ್ ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡಿರಬೇಕು, ಜಾಸ್ತಿ ಫ್ಲೇಮ್ ಇದ್ದರೆ ಸುಟ್ಬಿಡುತ್ತೆ ಅದಕ್ಕೆ. ಆಮೇಲೆ ಅದು ಪೇಸ್ಟ್ ಮಾಡಿದ್ದನ್ನ ಹಾಕಬೇಕು. ಇದೆಲ್ಲ ಕರೆಕ್ಟಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಆಮೇಲೆ ಮತ್ತೆ ಸಾಲ್ಟ್ ಹಾಕಿದೆ, ಸ್ವಲ್ಪ ಸಾಲ್ಟ್ ಹಾಕಬೇಕು, ಯಾಕಂದರೆ ನಾವು ಪೇಸ್ಟ್ ಮಾಡ್ಕೋಬೇಕಾದ್ರೆ ಆಲ್ರೆಡಿ ಸಾಲ್ಟ್ ಹಾಕಿರ್ತೀವಿ ಅದಕ್ಕೆ. ನಾವು ಹಾಕಿರೋ ಪೇಸ್ಟ್ ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ವಾಟ್ರೆಲ್ಲ ಹೋಗೋವರೆಗೂ ಸ್ಟೀಮ್ ಮಾಡಬೇಕು. ಆವಾಗ ನಮ್ಮ ರೈಸ್ ರೆಡಿ ಆಗಿರುತ್ತೆ ತಿನ್ನೋಕ್ಕೆ. ಇದು ಹೀಗೆ ಬಾಯ್ಲ್ ಆಗುವಾಗ ನಾವು ಹಾಕಿರೋ ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಹಸಿ ಖಾರ ಸ್ಮೆಲ್ಲು ಬರ್ತಿರುತ್ತೆ. ಅದು ನೀಟಾಗಿ ಫ್ರೈ ಆಗಿರುತ್ತೆ, ಒಂಥರ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಹೀಗೆ 2 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್.